ಚೆನ್ನಾಗಿ ನಿದ್ದೆ ಮಾಡ್ತಾನೆ ಕಣೆ ಜನಕ್ಕೆ ನಿನ್ನ ಮಗ. ಯಾವಾಗ್ಲೂ ಒಂದು 11 ಗಂಟೆ ಮನಸಿದ್ರೆ ಒಂದು 3 ಗಂಟೆವರೆಗೂ ಮಲ್ಕೊಂತಾನಲ್ವೇ. ಒಂದ್ಸತಿ 1:30 2 ಗಂಟೆ ಹಂಗೆ ಎತ್ಕೊಂಡು ಹಾಲು ಕುಡಿಸಿ ಹಾಕ್ತೀನಿ. ತಿರ್ಗಾ 3 ಗಂಟೆ 3:30 ತನಕ ಮನ್ಕೊಂತಾನೆ. ರಾತ್ರಿಗೂ ಹಂಗೆ ಮನ್ಕೊಂತಾನೆ ಋತು ಅಕ್ಕ. ನಿದ್ದೆ ಮಾತ್ರ ಹೆಂಗೋ ಚೆನ್ನಾಗಿ ಮಾಡ್ತಾನೆ. ನಾನು ನಿದ್ದೆ ಮಾಡೋದಕ್ಕೆ ಅಷ್ಟೊಂದು ಚೆನ್ನಾಗಾಗಿದ್ದು. ಇಲ್ಲ ಅಂದಿದ್ರೆ ಅಷ್ಟು ತೂಕ ಆಗ್ತಿರ್ಲಿಲ್ಲ ಅವನು. ಮೊದಲೇ 7 ತಿಂಗಳ ಬಿಡ್ತಾನೆ ನೋಡು. ನಿದ್ದೆ ಮಾಡೋದಕ್ಕೆ ಅವನಿಗೆ ಆರೋಗ್ಯ ಚೆನ್ನಾಗಿ ದುಂಡು ದಪ್ಪಗಾಗವನ್ ಕಣೆ. ತುಂಬ ಚೆನ್ನಾಗಿದ್ದಾನೆ ನಿನ್ನ ಮಗ, ಚೆನ್ನಾಗಿದ್ದಾನೆ. ನಿದ್ದೆ ಮಾಡಿ ಸುಮ್ಮನೆ ಮಕ್ಕಳು ನಿದ್ದೆ ಮಾಡಿದ್ರೇನೆ ಆಟನೂ ಆಡ್ತಾರೆ, ಊಟನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿದ್ದೆ ಆಗಲಿಲ್ಲ ಅಂತಂದರೆ ಊಟನೂ ಮಾಡಲ್ಲ, ಆಟನೂ ಆಡಲ್ಲ. ಹಂಗೆ ಅಳ್ತಾ ಇರ್ತಾರೆ. ಅರ್ಗ ಬರ್ಗ ನಿದ್ದೆ ಆಗ್ಬಿಟ್ರೆ ಯಪ್ಪ, ನಮ್ಮ ಚಿಂಟು ಮಿಂಟು ಇದ್ದಾರಲ್ಲ, ಯಪ್ಪ ಬೇಡ. ನಮ್ಮ ಚಿಂಟು ಮಿಂಚು ಹೆಂಗೆ ನೋಡಿ, ಏನಾನ ಅರ್ಗ ಬರ್ಗ ನಿದ್ದೆ ಆಗಿ ಇಬ್ಬರು ಸಿದೀವಿ ಅಂತ ಅನ್ಕೋ, ನೋಡ್ಬೇಕು ಅವತ್ತು ಅವ್ರನ್ನ. ಯಪ್ಪ 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 ಸುಧಾರಿಸಿ ಸಾಕಾಗೋಗೋದು ನನಗೆ. ಮತ್ತೆ ಅರ್ಗ ಬರ್ಗ ನಿದ್ದೆ ಆದರೆ ಅವತ್ತೊಂದಿನ ಹಂಗೇನೆ ಯಾರ ಬಂದರು, ನಮ್ಮ ಅತ್ತೆ ಐತಲ್ಲ, ಯಾರೋ ನಮ್ಮ ಅತ್ತೆ ಕಡೆ ರಿಲೇಷನ್ ಅಂತೆ, ನಾನು ನೋಡಿಲ್ಲ. ಅವರು ನೋಡ್ಕೊಂಡು ಹೋಗಕ್ಕಂತ ಬಂದವ್ರು. ಅವಕ್ಕ ಎಬ್ಬಿಸ್ಬಿಡ್ತು, ಮನೆ ಕೇಳಿದ್ದ ಈ ಎಬ್ಬಿಸಿ ಆಟ ಆಡಿಸ್ತು. ಆಮೇಲೆ ತಗೊಳಮ್ಮ 5:30 6 ಗಂಟೆ ಆಯಿತು ತೆಗ್ದ ರಾಮಾಯಣನ. ಹಂಗೆ ತೆಗಿಲಿಲ್ಲ ಋತು ಅಕ್ಕ. ಮಕ್ಳು ಅಂದರೆ ನಿದ್ದೆ ಆದ್ರೇ ಆ್ಯಕ್ಟಿವ್ ಆಗಿ ಚೆನ್ನಾಗಿರೋದು. ನಿದ್ದೆ ಆಗಿಲ್ಲ ಅಂತಂದರೆ ಅಳ್ತಾ ಇರ್ತಾರೆ. ನಮ್ಮ ಅದೃಷ್ಟನ್ಗೂ ಬೇಗ ಹೆರಿಗೆ ಆದರೆ ಸಾಕಾಗೈತೆ. ಯಾವುದೋ ತೊಂದರೆ ಇಲ್ದಂಗೆ ಅವಳಿಗೊಂದು ಮಗು ಆಗಿಬಿಟ್ರೆ ಸಾಕು ಬಂತ. ಆವಕ್ಕನೇ ಅದೃಷ್ಟ ಅಕ್ಕನೇ ಬಂತು ನೋಡು. ಏನು ಋತು ಅಕ್ಕ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಗಿಚ್ಚಿಂಬೆ ಮಗ ಮನ್ಕೊಂಡಿದ್ದ ಚೆನ್ನಾಗಿ ಮನಿಕೆಂತಾನೆ ಅಂತ ಮಾತಾಡ್ತಿದ್ವಿ. ನಿಂಗೊಂದು ಬೇಗ ಆದ್ರೆ ಸಾಕತ್ಲಾಗೆ ಅಂತ ನಾನು. ಇನ್ನೊಂದು ತಿಂಗಳು ಟೈಮ್ ಐತೇನಲ್ಲೇ? ಇನ್ನೊಂದು ತಿಂಗಳು ಟೈಮ್ ಐತೆ. ಇವತ್ತು ಹೋಗಿದ್ದೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೈತೆ, ತೂಕ ಎಲ್ಲನ ಚೆನ್ನಾಗೈತೆ ಅಂತೇಳಿ ಹೇಳವ್ರೆ. 2,600 ಐತೆ ತೂಕ. 2,300 ಐತೆ. 2,300 ಐತೆ. 3 kg ಆಗುತ್ತೆ. ಇವಾಗ 9 ತಿಂಗ್ಳಕ್ಕೆ ಬಿದ್ದೈತಲ್ಲ, ಇವಾಗ ಬೆಳವಣಿಗೆ ಆಗೋದು 3-3.5 kg ತೂಕ ಬರುತ್ತೆ ಅಂತೇಳಿ ಹೇಳವ್ರೆ. ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೈತೆ ಅಂತ ಹೇಳೋರು ಅಕ್ಕ. ನಿಜವಾಗ್ಲು ನಿಮ್ಮಂಥವ್ರು ಅಕ್ಕಪಕ್ಕದಾಗೆ ಒಳ್ಳೆಯವ್ರು ಇರೋದ್ರಿಂದನ ನಮಗೆ ಎಷ್ಟೋ ಒಂಥರ ಧೈರ್ಯ ಕಣಕ್ಕ. ನಮ್ಮಪ್ಪ ನಮ್ಮಮ್ಮ ನನಗೆ ಮಾತಾಡಿಸ್ಲಾ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮಂಥವ್ರು ಇರೋದಕ್ಕೆ ನನಗೆ ತುಂಬ ಧೈರ್ಯ ತಾರೋ ಅಕ್ಕ. ಅಲ್ಲ ಅವಳಲ್ಲಿ ಅವಳು ಅದೇ ಶಂಕರಣ್ಣನ ಮಗಳು, ಅವಳು ಸ್ವಾತಿ ಇದ್ದಾಳಲ್ಲ, ಅವಳು ಈ ಜೀವನ ಮದುವೆ ಆಗಿ ಬಂದವಳೆ. ನನ್ನೇನು ಮಾತಾಡ್ಸಿಲ್ಲ. ನಿಮ್ಮನ್ನೇನಾದರೂ ಮಾತಾಡ್ಸಿದ್ಲ? ಇಲ್ಲ ತೆಗಿ, ನಾನೇನಕ್ಕೆ ಮಾತಾಡ್ಸಕ್ಕೆ ಹೋಗೋಣ. ನನಗೂ ಅವಳಿಗೂ ಆಗೋದೇ ಇಲ್ಲ, ನಾನು ಮಾತಾಡ್ಸಲ್ಲ. ಅಯ್ಯೋ ನಾನು ನೋಡಿ ಅವಳು ಹುರ್ಕೊಂತಾಳೆ. ಯಪ್ಪ ನಮ್ಮ ಅಜ್ಜಿ ಹೇಳುತ್ತಲ್ಲ, ಯಪ್ಪ ಗೋಲು ಕೆಟ್ಮಿಟ್ಟಿಡ್ದವ ಹುಡುಗರು ಬಿಡ್ಕಂಬ್ಲು ಬೇಡ. ನಮ್ಮ ಅಜ್ಜಿ ಫೋನ್ ಮಾಡಿತ್ತು, ನಮ್ಮ ಲಕ್ಷ್ಮಜ್ಜಿನೂ ಹಂಗಂತು, ನಮ್ಮದು ಏಜಿನೂ ಹಂಗಂತು, ಅವಳು ಮದುವೆ ಆಗಿದ್ದಾಳೆ ಅಲ್ಗೇನೆ ಅಂತ ನೆನ್ನೆನೇ ಫೋನ್ ಹಾಕಿದ್ರು ನನಗೆ. ಅವಳನ್ನೆಲ್ಲ ಮಂತಾಗೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬೇಡ, ಅವಳು ಒಟ್ಟು ಲೋಪಾರು ಅಂತ ಹೇಳಿ ಹೇಳೋರಪ್ಪ ಇರಮ್ಮ ನನ್ನೆಲ್ಲ ಕೇಳಿದ್ರು. ಅವ್ನು ಹೆಂಗೆ ಏನೋ ಎತ್ತ ಅಂತ ನಾನೆಲ್ಲ ಹೇಳಿದ್ದೆ. ಇರೋ ಅಂಥ ವಿಷಯನೇ ನಾನೆಲ್ಲ ಹೇಳಿದ್ದೆ. ನಾನೆಲ್ಲ ಮುಟ್ಟು ಲೋಪರ್ ನನ್ನ ಮಗ ಅವನು ಒಳ್ಳೆನಲ್ಲ ಅಂತ ಹೇಳಿದ್ದೀನಿ. ಅವ್ನು ಮದುವೆ ಆಗತ್ತಕ್ಕ ಅಷ್ಟೇ ಏನು ಕೊಡ್ದಿಲ್ಲ, ಮದುವೆ ಆಗೋಣ ಅವನು. ನಮ್ಮ ಅಮ್ಮನೂ ಹಂಗೆ ಗಮ್ತಿತ್ತು, ಏನೋ ಪ್ರೆಗ್ನೆಂಟ್ ಆಗಿ ಅಲ್ಲಿ ಯಾವುದೋ ಒಂದು ಹುಡುಗಂಗೆ ಮೋಸ ಮಾಡಿ ಏನೇನೋ ಹೇಳ್ತಪ್ಪ. ನಮ್ಮಮ್ಮನೂ ಫೋನ್ ಮಾಡಿ ತಂಗಂತಿತ್ತು. ನಮ್ಮವರು ನಮ್ಮೂರವರು ನಮ್ಮವರು ತಮ್ಮರು ಅಂಬತ್ಕಿನ್ನ ನಿಮ್ಮಂಥವ್ರು ಅಕ್ಕಪಕ್ಕದಾಗಿರೋರು ಬೆಸ್ಟು ತಾರ್ವಕ್ಕ. ನಿಮ್ಮಂಥವ್ರೆ ನಮಗೆ ತುಂಬ ಕಷ್ಟಕ್ಕೆ ಆಗ್ತೀರಾ. ನೀವು ಎಲ್ಲರನ್ನೂ ನೋಡ್ಕೊಂತೀರಾ. ಎಷ್ಟು ಇಲ್ಲೋಡು, ನಿಜವಾಗ್ಲೂ ನಿಮ್ಮಂಥವ್ರು ಇರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಮತ್ತೆ ಅಯ್ಯೋ ಸಂಬಂಧಿಕರಾಗಲಿ ನಮ್ಮೂರವರು ತಮ್ಮೂರವರು ಅಂತೇಳಿ ನಾವು ಚೆನ್ನಾಗಿರ್ಬೇಕು ಅಂತ ಹೋದ್ರೆ ಅಯ್ಯೋ ಅವ್ರು ಏನಕ್ಕೆ ಬರ್ತಾರೋ ಏನೋ, ಏನು ಇಸ್ಕೊಂಡು ಹೋಗ್ತಾರೋ ಏನೋ ಅಂತ ಜನ ಮಾತಾಡ್ಸೋದೇ ಇಲ್ಲ. ಯಾವತ್ತೂ ನಮ್ಮೂರವರು ನಮ್ಮವರು ತಮ್ಮರು ಅಂತ ಯಾವತ್ತೂ ಅನ್ಕೋಬಾರ್ದು ಸ್ವಾತಿ. ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಾನು ಯಾರ ಮನೆಗೆ ಯಾಕೆ ಹೋಗಲಿ, ನನ್ನ ಗಂಡನೇ ಅಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನನ್ನ ಗಂಡನೇ ಹೆಂಗೆ ನೋಡ್ಕೊತಾರೆ. ಏನು ನಮ್ಮ ಮನೆಗೆ ಏನು ಇವಾಗ ಏನಿಲ್ಲ ಅಂತ ಹೇಳಿ ನಾನು ಬೇರೆ ಮನೆಗೆ ಹೋಗ್ಲಿ ಹೇಳು? ಎಲ್ಲ ಇದ್ದು ಕೊಟ್ಟುನು ಎಂತೆಂಥ ಫರ್ನಿಚರ್ಗಳೆಲ್ಲ ತೊಗೊಂಬಂದಿದ್ದಾರೆ, ಅದೆಲ್ಲ ಹಳೇದಾಗೈತೆ ಅಷ್ಟೇ. ಮಂಚ, ಡೈನಿಂಗ್ ಟೇಬಲು, ಟೀಪಾಯಿ, ಫ್ರಿಜ್ಜು, ಸೋಫಾ ಎಲ್ಲ ಐತೆ ನಮ್ಮ ಮನೆಯಾಗೆ. ಏನು ಯಾವುದಕ್ಕೂ ಏನು ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗೇ ಇರಬೇಕಾದ್ರೆ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ನೋಡ್ಕೊಂತಾರೆ ತಾರಕ್ಕ. ಇರು ಬಿಡು, ಯಾರ ಮನೆಗೆ ಯಾರು ಹೋಗಲ್ಲ. ಅವತ್ತಿಂದ ಅವತ್ತಾದ್ರೂ ಕೊಂಡ್ಕೊಂಡಾದ್ರೂ ತಿಂತಾರೆ, ಯಾರ ಮನೆಗೆ ಯಾರು ಹೋಗಲ್ಲ ಕಣೆ. ಗೌರ್ಮೆಂಟ್ ಕೆಲಸ ತಗೊಂಡವರು ಅನ್ನನೇ ತಿನ್ನೋದು, ಗೌರ್ಮೆಂಟ್ ಕೂಲಿ ಮಾಡ್ಕೊಂಡು ತಿನ್ನೋರು ಅನ್ನನೇ ತಿನ್ನೋದು ಅಷ್ಟೇ. ಅಷ್ಟೊಂದು ತಿಳ್ಕೊಬೇಕು. ಜನ ಹಂಗಲ್ಲ, ನಾನು ಅನ್ನೋದು ಭಾಳ ಇರುತ್ತೆ. ನಾನು ಅಂತ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂತಾರಕ್ಕ. ಅವ್ರು ಏನಿಲ್ಲ, ಹೆಂಗೆ ಕೂತ್ಕೊಂಡಿದ್ದಾಗೇನೆ ಏನು ಕಾಲು ಮುರಿದಿದ್ರು ಅವ್ರಿಗೇನಂತೆ, ಆರಾಮಾಗಿ ಕೂತ್ಕೊಂಡಿದ್ದಾಗ ಅವ್ರಿಗೆ ದುಡ್ಡು ಬರುತ್ತೆ, ಆರಾಮಾಗಿ ಮೇಲಿಂದ ಜೀವನ ಮಾಡ್ತಾರೆ. ಅವ್ರೇನು ಅವ್ರಿಗೇನೇನು ಮೋಸ, ಅವ್ರೇನು ಮೋಸ ಮಾಡಿಲ್ಲ, ಏನಿಲ್ಲ. ನನ್ನ ಗಂಡ ಮನೆಯಾಗ ಅಕ್ಕ ನಮ್ದೊಂದು ಮಂಚಾನು ಬೆಡ್ ಐತಲ್ಲ, ಅದು ಹೆಂಗೈತಕ್ಕ ಹಂಗೇನೆ. ಅವಾಗ ಬೆಂಗಳೂರಿಂದ ಆಕೆ ಬಂದಿದ್ದು ಹೇಳು, ಎಲ್ಲಾನು ಒಂದು ಸತಿನ ಆಕೆ ಬಂದಿದ್ದ. ಮಾತಾಡ್ತಾಳೆ ನೋಡು. ನಮ್ಮೂರವರು ತಮ್ಮೂರವರು ಅಂಬತ್ಕಿನ್ನ ಕಡೆಗ್ಲ ರಾಸಿ ಅಂತಾಳೆ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ. ನೀವು ಇಲ್ಲಿದ್ರಲ್ಲ ಅದಕ್ಕೆ
ಅಯ್ಯೋ ನಾವು ಅವಳು ಮಾತಾಡ್ಸಿದ್ರು ಮಾತಾಡಲ್ಲ, ಅವಳು ಮಾತಾಡ್ಸೋಕ್ಕೆ ಹೋಗಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಹತ್ರಕ್ಕೆ ಬಿಡ್ಕೊಂಡು ಅಷ್ಟು ನಮಗೇನೆ ನೋವು. ಇಂಥವನ್ನೆಲ್ಲ ಹತ್ರಕ್ಕೆ ಬಿಡ್ಕೋಬಾರ್ದು. ಇಂಥವನ್ನೆಲ್ಲ ಎಲ್ಲಿಕ್ಬೇಕು ಅಲ್ಲಿಕ್ಕಿ ಕಳಿಸ್ತಾ ಇರ್ಬೇಕು ಅವ್ರನ್ನ ಪಾಡಿಗೆ. ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ರಿ ಅಂತೇಳಿ. ಇಂಥವನ್ನೆಲ್ಲ ಬಿಡ್ಕೊಂಡಷ್ಟು ನಮಗೆ ನೋವು. ಇಂಥವ್ರಿಗೆಲ್ಲ ನಾ ತಲೆಗೆ ಹಚ್ಕೊಂಬಕ್ಕೆ ಹೋಗ್ಬಾರ್ದು ಜಾನಕಿ. ಹೋಗ್ಲಿ ಹೇಳಿ ಬಿಡು, ನಾವೇನು ಮಾತಾಡ್ಸಕ್ಕೆ ಹೋಗಲ್ಲ. ನಾಳೆ ಅವಾಗಲೂ ನಾನು ಊರಿಗೆ ಹೋದ್ರೆ ಅವಳನ್ನ ಮಾತಾಡಿಸ್ತಿರ್ಲಿಲ್ಲ. ನಾನು ಮಾತಾಡಿಸ್ತಿರ್ಲಿಲ್ಲ. ಅವನು ನಾವು ಯಾವನ ಬೆಂಗಳೂರಿಂದಾನೆ ಎಲ್ಲ ತೆಗ್ದಾಕ್ತಾರಲ್ಲ ಮನೆ ಖಾಲಿ ಮಾಡ್ಕೊಂಡಾಗ ಎಲ್ಲ ಸಾವುಕಾರು ಅವನ್ನೆಲ್ಲನ ಬಿಟ್ಟೋಗಿದ್ರಂತೆ. ಯಾರನ ಅವನ್ನೆಲ್ಲ ಹಾಕ್ಯಂಬಂದವನಿ. ಬಾಡಿಗೆ ಕೊಡೋಕೆ ಹಾಕ್ಯಂಬಂದ್ರು ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಅವಣ್ಣ ಪಾಪ ಹಾಕ್ಯಂಬಂದಾಗ ಅವಣ್ಣ ಟೆಂಪೋ ಅವಣ್ಣ ಡೈಲಿ ಬರೋದು, ಲಾರಿದವಣ್ಣ ಈಚರ್ ಗಾಡಿ ಇಟ್ಕೊಂಡೈತಂತೆ. ಅವಣ್ಣ ಡೈಲಿ ಬರೋದು, ಬಾಡಿಗೆ ನನಗೆ ಕೊಡಪ್ಪ ಕೊಡು ಅಂತ. ಅದನ್ನು ಕೊಡೋ ಯೋಗ್ಯತೆ ಇಲ್ಲ, ತಗೊಂಬಂದೈನಿ ಅಂತ ಹೇಳ್ಕೊಂತಾನೆ. ಇದು ಸರಿಯಾಗಿ ಬಿಡೇ ಬಿಟ್ಟವನು ಹೇಳ್ತಾಳೆ. ಅದೇ ಮತ್ತೆ ಹೇಳಕ್ಕೇನು ನೋಡು ಬೈಕೆಂಬ್ತಾರೆ ಆತ ನೋಡಿ. ಆತನ ಬೈಕೆಂಬಳ ಆತನ ಮಾತಾಡ್ಕೆಂಬ್ಲಾಳ. ನನ್ನ ಬಗ್ಗೆ ಸಾವಿರ ಮಾತಾಡ್ಲಾಳು. ನನ್ನ ಗಂಡನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ನಾನೇನು ಮೈಟ್ ಮಾಡಲ್ಲ. ನನಗೆ ಹೆಂಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನನ್ನ ಗಂಡ ತುಂಬ ಒಳ್ಳೆಯವ್ರು, ಚೆನ್ನಾಗಿ ನೋಡ್ಕೊಂಬ ಅಂತ ಗಂಡ ಇರಬೇಕಾದ್ರೆ ಯಾರನ್ನ ತಗೊಂಡು ಏನು ಮಾಡ್ತೀಯ? ಅದೇ ಮೇನ್ ಬೇಕಾಗಿರೋದು. ಇನ್ನೇನು ತಲೆ ಕೆಡಿಸ್ಕೊಬೇಡ ನೀನು. ತುಂಬ ಚೆನ್ನಾಗಿ ನೋಡ್ಕೊಂತಾನೆ ಹೇಳಿ ಜೀವನ. ತುಂಬ ಒಳ್ಳೆ ಹುಡುಗ. ಅಯ್ಯೋ ಯಾವ ಸೆಕೆಂಡ್ ಹ್ಯಾಂಡ್ ಬೆಂಗಳೂರಿಂದ ಎಲ್ಲ ತೆಗ್ದಾಕಿರೋ ಹಾಕ್ಯಂಬಂದವನೇ ಏನೆಲ್ಲ ಐತೆ ಅಂತ ಬಿಲ್ಡಪ್ ಕೊಡ್ತೈತೆ. ಅಯ್ಯೋ ಅಯ್ಯಪ್ಪ ದೇವ್ರೆ. ಬಿಡು ಜಾನಕಿ, ನೀನು ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ತಗೊಂಬಂತೆ ಮನೆ ಒಂದು ಕಟ್ಟಿಸ್ಕೊಂಡ್ರೆ ತಗೊಂಬದು ಯಾವ್ದು ಹೊಡೆದು ಅಲ್ಲ. ಇನ್ನೇನು ಬೇಸ್ಮೆಂಟ್ ಆಗ್ತಾಯಿತೆ. ಬೇಸ್ಮೆಂಟ್ ಮಾಡಿ ಇನ್ನೂ 1 ವರ್ಷ ಬೇಕಾಗತ್ತೆ ಅಕ್ಕ. ಇನ್ನೂ 1 ವರ್ಷ ಆಗಲಿ. ಅಯ್ಯೋ ಸದ್ಯಕ್ಕೆ ಮನೆ ಆಗಲಿ. ಅದೆಲ್ಲ ಏನು ನಮ್ಮ ಮನೆಗೆ ಇಲ್ವಲ್ಲ, ಅದಕ್ಕೆ ನಮ್ಮ ಮನೆ ಮುಂದೆ ಆಗ್ಲೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ಮನೆಗೆ ಎಲ್ಲ ಐತೆ ಅಂತ. ಬೆಂಗಳೂರಿಂದ ಯಾರೋ ತೆಗ್ದಾಕಿರೋ ತಂದಿರೋದು ಅಂಬೋದು ಗೊತ್ತಿಲ್ಲ. ಅವೆಲ್ಲ ಸುಮ್ಮನೆ ಅವೆಲ್ಲ ಹೆಂಗೆ ಎಂಬುದು ಗೊತ್ತಿಲ್ಲ ಅವನಿಗೆಲ್ಲ. ಸುಮ್ಮನೆ ಅವನ್ನೆಲ್ಲ ತಗೊಂಬಂದು ಮಳೆ ಎಲ್ಲ ಹೊಡೆದು ಎಲ್ಲ ಇದು ಮಾಡಿ ಅವನಲ್ಲಿ ಕೆಳಗೆ ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲ ಅದ್ರಣೆ ಬರೋಂಗೇನೋ ಅಂತ. ಯಾರೋ ಕೆಳಗಂತ ಹೇಳ್ತಿದ್ರು. ಚೌಡಂಟಿ ಹಂಗಂತ ಮತ್ತೆ ಅವ್ನು ಮಾತಾಡ್ಸೋದಲ್ಲ. ಅವಾಗೆಲ್ಲ ನೋಡ್ಕೊಂಬಂದೈತೆ. ನಮ್ಮ ಅತ್ತಿಗೆಲ್ಲ ಗೊತ್ತೈತಿ. ಇಂತಿಂಥವ್ರು ಹಿಂಗೆ ಅಂತ ಹೇಳತ್ತೆ ನಮ್ಮ ಅತ್ತೆ. ನಮ್ಮ ಅತ್ತಿಗೆಲ್ಲ ಗೊತ್ತು. ಎಲ್ಲ ಗೊತ್ತಾಯ್ತಾಗ ಸುಮ್ಮನಿದ್ರ ಅಂತಾರೆ. ಸವಾಸನೆ ಬೇಡ, ನಾವು ಅವ್ರನ್ನ ಮಾತಾಡ್ಸಕ್ಕೆ ಹೋಗೋದು ಬೇಡ, ಅವ್ರ ಸವಾಸನೇ ಬೇಡ, ಸುಮ್ಮನಿದ್ಬಿಟ್ರೆ ಆಯ್ತು. ಅಷ್ಟೇ ಕಣಕ. ನಾನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು, ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಅವಳು ಇಲ್ಲಾಸಿ ಕರ್ಕೊಂಡು ಓಡಾಡ್ತಾಳೆ ಅಷ್ಟೇ. ಈ ತಾರು ಏನು ಇವಳೇನು ಮಾತಾಡ್ಸೋದು ನಮಗೆ ಮಾತಾಡ್ಸೋರು ಇದ್ದಾರೆ ಅಮ್ಮಂಗೆ ನಮ್ಮ ಮನೆ ಮುಂದೆ ಅಲ್ಲೆಲ್ಲ ಕರ್ಕೊಂಡು ಓಡಾಡ್ತಾಳೆ ಬಿಡು. ಅವಳು ನಾವಿರೋದಕ್ಕೇನೆ ನಮ್ಮೂರಾರು ತಮ್ಮೂರಾರು ಅಂಬತ್ಕಿನ ಅಕ್ಕಪಕ್ಕಗಳವರು ನಿಮ್ಮಂಥವ್ರು ಇರಬೇಕು ಅಂತ ಅವಳು ಹೇಳಿದ್ದು. ಹಿಂಗೇನೆ ಒಬ್ರಿಗೊಬ್ರು ಮಾತಾಡೋದು ಹಿಂಗೇನೆ. ಅಯ್ಯೋ ಮಾತಾಡ್ಲೇ ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವು ಮಾತಾಡ್ಸಕ್ಕೆ ಹೋಗಲ್ಲ ಅವಳನ್ನ. ನಮ್ಮಮ್ಮ ಇನ್ನು ನಮ್ಮಪ್ಪಯ್ಯ ಹೇಳ್ತಾರಲ್ಲ, ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಬೇಡ ಕಣಮ್ಮ ನೀನು ಅಂತ. ಅವಳನ್ನ ಮತ್ತೆ ಹೋಗಲ್ಲ, ಇದ್ದಾಳೆ ಆಗಬೇಕು. ಅಯ್ಯೋ ಮನೆ ಕಟ್ಟೋದ ನಿಲ್ಲಿಸ್ಬೇಕು ಅಂತ ಎಷ್ಟೆಲ್ಲ ಇದನ್ನು ಮಾಡಿದ್ರು, ಏನಂದ್ರೂ ಆಗಲಿಲ್ಲ. ಅದು ಯಾರನ್ನ ಕರ್ಕೊಬಂತೇಳಿ ಜೋರು ಮಾಡಿ ಎಲ್ಲ ಕೇಳಿಸಿ ನಮ್ಮ ಪಾಡಿಗೆ ನಾವು ಇವಾಗ ಬೇಸ್ಮಠ ಮಾಡ್ತಾ ಇರೋದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗವ್ರು. ಇಲ್ಲಾಂದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ. ಎಷ್ಟು ಇದನ್ನು ಮಾಡಿದ್ರು. ಯಾರ್ಯಾರನ್ನ ಕರ್ಕೊಂಬರೋದು ಸುಮ್ಮನೆ ಯಾರನ್ನ ಒಬ್ರನ್ನ ಕರ್ಕೊಂಬಂದು ನೀನು ಎಲೆಕ್ಷನಾಗ ಗೆದ್ದಿದ್ರೆ ನೀನು ಗೆದ್ದಿರೋದು, ನಮ್ಮ ಹತ್ರ ಎಲ್ಲ ನೀನು ಇದು ಮಾಡೋಕ್ಕೆ ಬರಬೇಡ. ನ್ಯಾಯನೇ ನಿನ್ಗೆ ಯಾಕೆ ಹೇಳು ಓಟಾಗಿ ಗೆಲ್ಸೋದು, ನೀನು ನ್ಯಾಯ ರೀತಿ ಕೆಲಸ ಮಾಡ್ತೀಯ ಅಂತ ಯಾರ್ದೈತೆ ನ್ಯಾಯ ನೋಡಲ್ಲಿ ಅಂತೇಳಿ ತೋರ್ಸೋದಕ್ಕೆ ಅವನು ಸುಮ್ಕಾಗ್ಬಿಟ್ಟ. ಅವನೇನು ಬಂದು ಹಿಂಗೆ ಮಾಡ್ತೀರಾ ಅದು ಹೆಂಗೆ ಮಾಡ್ತೀರಾ, ಇವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಅವನು ಯಾರನ್ನೋ ಒಬ್ರನ್ನ ಕರ್ಕೊಂಬಂದವನೇ. ಯಾರೋ ಒಬ್ರು ಹಿಂದೆ ಓಡಾಡ್ತಾನೆ. ಅದನ್ನು ಏನು ಅಯ್ಯಪ್ಪ ನೋಡಬೇಕಾಗಿತ್ತು. ಅಯ್ಯೋ ನೀನು ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಥರ ಎಷ್ಟು ಜೋರು ಮಾಡೋದು ನಮ್ಮ ಮೇಲೆ. ಇವಾಗೆಲ್ಲ ಜೋರು ಮಾಡಿ ನಾವು ಕಡ್ಕೊಂಬದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅದ ನೋಡಿದ್ರಲ್ಲ ವೀಕ್ಷಕರೇ. ನಮ್ಮ ಮುಂದೆ ಎಷ್ಟು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳ ಸ್ವಾತಿ. ನಾವೇನು ಅವಳು ಮಾತಾಡ್ಸಲ್ಲ, ಅವಳು ಮಾತಾಡ್ಸ್ಲಿಲ್ವಲ್ಲ ಅಂಬ ಊರಿಗೆ ನಮ್ಮೂರವರು ತಮ್ಮೂರವರು 9 ಬೇರೆಯವರೇ ವಾಸಿ ಅಂತೇಳಿ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಕೊಡ್ಲೇಳು, ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವಳ ಬಗ್ಗೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.